ಬಿಗ್ ಬಾಸ್ಗೆ ಎಂಟ್ರಿ ಕೊಡುವ ಗಾಸಿಪ್ಗೆ ಬ್ರೇಕ್ ಹಾಕಿದ ಮೇಘಾ ಶೆಟ್ಟಿ ದೊಡ್ಡ ಮನೆ ಆಫರ್ ರಿಜೆಕ್ಟ್ ಮಾಡಿದ್ದು ಯಾಕೆ ಗೊತ್ತಾ? ಕಿರುತೆರೆಯ ಮೂಲಕ ಜೊತೆಯಲ್ಲಿ ಸೂಪರ್ ಹಿಟ್ ಧಾರಾವಾಹಿಯಲ್ಲಿ ಅನು ಸಿರಿಮನೆ ಪಾತ್ರದ ಮೂಲಕ ಕನ್ನಡಿಗರ ಮನೆ ಮಾತಾದ ನಟಿ ಮೇಘಾ ಶೆಟ್ಟಿ ಆನಂತರ ಬೆಳ್ಳಿ ಪರದೆಯತ್ತ ಮುಖ ಮಾಡಿದರು. ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಮೇಘಾ ಶೆಟ್ಟಿಯ ಹೆಸರು ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗುವ ಮುನ್ನ ಸಖತ್ ಓಡ್ತಿದೆ. ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಮೇಘಾ ಶೆಟ್ಟಿ? ಇದಕ್ಕೆ ಸ್ವತಃ ಅವರೇ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ಸೀಸನ್ನಲ್ಲೂ ಮೇಘಾ ಶೆಟ್ಟಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋ ಗಾಸಿಪ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತದೆ. ಆದರೆ ಅವರು ಮಾತ್ರ ಇದುವರೆಗೂ ಒಂದೇ ಒಂದು ಸೀಸನ್ಗೂ ಕೂಡ ಹೋಗಿಲ್ಲ. ಹಾಗಾದರೆ ಈ ಬಾರಿಯಾದರೂ ಅವರು ಬಿಗ್ ಬಾಸ್ಗೆ ಹೋಗ್ತಾರಾ? ಈ ವರ್ಷ ಅವರಿಗೆ ಬಿಗ್ ಬಾಸ್ ಆಫರ್ ಬಂದಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಮೇಘಾ ಅವರೇ ಮಾಧ್ಯಮಗಳಿಗೆ ಉತ್ತರ ನೀಡಿದ್ದಾರೆ. ಪ್ರತಿ ಬಾರಿಯಂತೆ ಈ ವರ್ಷವೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಚರ್ಚೆಗಳು ಶುರುವಾಗುತ್ತಿದ್ದಂತೆ ಮೇಘಾ ಶೆಟ್ಟಿ ಹೆಸರು ಮುಂಚೂಣಿಗೆ ಬಂದಿದೆ. ಈ ಬಗ್ಗೆ ಮಾತನಾಡಿದ ಮೇಘಾ ಶೆಟ್ಟಿ, ಈ ಸಲ ನನ್ನ ಹೆಸರು ಬಂದಿರೋದು ನನಗೆ ಗೊತ್ತಿಲ್ಲ, ನಾನಿನ್ನೂ ನೋಡಿಲ್ಲ. ಆದರೆ ಪ್ರತಿ ವರ್ಷವೂ ನನ್ನ ಹೆಸರು ಇರ್ತಿತ್ತು. ಆದರೆ ಸದ್ಯ ಈಗ ಸಿನಿಮಾಗಳು ಮಾಡ್ತಿದ್ದೇವೆ, ಹಾಗಾಗಿ ಬಿಗ್ ಬಾಸ್ನಲ್ಲಿ ಇರೋದಕ್ಕೆ ಆಗಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಎಂದು ಹೇಳುವ ಮೂಲಕ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಗೆ ಹೋಗ್ತಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಧಾರಾವಾಹಿಯಿಂದ ದೊಡ್ಡ ಬ್ರೇಕ್ ಪಡೆದ ಮೇಘಾ ಶೆಟ್ಟಿ ಆನಂತರ ಸಿನಿಮಾ ಕಡೆಗೆ ಹೆಚ್ಚು ಗಮನ ಹರಿಸಿದರು. ಈಗಾಗಲೇ ಕೆಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಮೇಘಾ ಶೆಟ್ಟಿ. ಹಾಗಾದರೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಆಫರ್ ಬಂದರೂ ಅವರು ಯಾಕೆ ಹೋಗ್ತಿಲ್ಲ? ಅದಕ್ಕೆ ಮುಖ್ಯ ಕಾರಣ ರಿವೀಲ್ ಕೂಡ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕೈವಾ ಸಿನಿಮಾ ಟೈಮ್ನಲ್ಲಿ ಆಫರ್ ಬಂದಿತ್ತು, ಕೈವಾ ರಿಲೀಸ್ ಇತ್ತು, ಈಗ ಗ್ರಾಮಾಯಣ ರಿಲೀಸ್ ಇದೆ, ಅದರ ಹಿಂದೆ ಸೀರಿಯಲ್ಗಳು ಇತ್ತು. ಈ ರೀತಿ ಇದ್ದಾಗ ಡೇಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯ ಮೇಘಾ ಶೆಟ್ಟಿ ವಿನಯ್ ರಾಜ್ಕುಮಾರ್ ನಾಯಕರಾಗಿ ನಟಿಸಿರುವ ಗ್ರಾಮಾಯಣ ಸಿನಿಮಾ ಭರ್ಜರಿಯಾಗಿ ಯಶಸ್ಸು ಕಾಣುತ್ತಿದೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಾರಿ ಮೇಘಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ, ಅಥವಾ ಬಿಗ್ ಬಾಸ್ಗೆ ಬರದೇ ಇದ್ದರೆ ಚೆನ್ನಾಗಿರುತ್ತಾ ಎನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.